ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ. ಕಾಣುವುದು ಜೀವನ ಕಂಡಂಗೆ ಆಗ್ತದೆ, ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ. ನಮಗೇನು ಅನ್ನಿಸ್ತದೆ, ಕಾಣಲಿಕ್ಕಿದು ಜೀವನ ಅನ್ನಿಸ್ತದೆ, ಆದರೆ ಇರುವುದು ಜೀವನಲ್ಲ, ಇರುವುದು ಸಾವು, ಕಾಣುವುದು ಜೀವನ ಅಷ್ಟೇ. ಈಗ ನೀವು ನೋಡಿ, ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ. ಮಗ 1 ವರ್ಷದವಾಗ್ತಾನೆ, ದೊಡ್ಡವಾಗ್ತಾನೆ. 1 ವರ್ಷವಾದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು. ಆಶ್ಚರ್ಯ ಏನು ಅಂದರೆ, ನಮಗೆಲ್ಲ ಸಂತೋಷ ಆಗಿರ್ತೈತಿ. ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ, ಆದರೆ ನನ್ನ ಮಗನಿಗೆ 1 ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಭಾಳ ನಿಜವಾದ ಸತ್ಯ. ಅದು ಜೀವನ. ಇದನ್ನು ತಿಳ್ಕೊಬೇಕಷ್ಟೆ. ಕಾಲ ಕ್ರೀಡತೆ ಗಚ್ಚತ್ಯಾಯು ಅಂತ. ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕತ್ತೈತಿ ಅಂತ ನಾವು ಅಂತಿರ್ತೀವಿ ನೋಡಿ. ಏನಂತಿರ್ತೀವಿ? ಟೈಮ್ ಪಾಸ್ ಮಾಡಕತ್ತೀವಿ ರೀ, ಟೈಮ್ ಪಾಸ್ ಮಾಡಕತ್ತೀವಿ ಅಂತ. ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ, ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ. ನಾವು ವಿ ಕೆನಾಟ್ ಪಾಸ್ ದಿ ಟೈಮ್. ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಹೇಗೆ ಬದುಕಬೇಕು ಮನುಷ್ಯ? ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ, ವಿವೇಕದಿಂದ ಬದುಕಬೇಕಾಗ್ತದೆ. ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದಿರ್ತೈತಿ ಅಂತಲ್ಲ, ಸ್ವಲ್ಪ ಒಳ್ಳೇದಿರ್ತೈತಿ, ಕೆಟ್ಟದ್ದಿರ್ತೈತಿ. ಇದು ಸಮ್ಮಿಶ್ರಣ ಜೀವನ. ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ. ಈಗ ನೀವು ನೋಡಿ, ಒಂದು ಕೋಳಿ ಇರ್ತದೆ. ಕೋಳಿ ಎಷ್ಟು ಚಂದ ಬದುಕ್ತೈತಿ ಅಂದ್ರೆ, ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ. ತಿಪ್ಪಿಗೆ ಹೋಗಿ ತಿಪ್ಪಿ 20 ಬೈ 20 ಫೀಟ್ ಇರ್ತೈತೆ. ಅದು ಹಿಂಗೆ 20 ಹಿಂಗೆ 20. ಆ ತಿಪ್ಪಿ ತುಂಬ ಕಸ ಇರ್ತೈತಿ. ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ, 20 ಬೈ 20 ಫೀಟ್ ಕಸ ಇದ್ದರೂ ಕಸ ಮುಟ್ಲಿಲ್ಲ. ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ. ಅದು ಇದು ಒಂದು ಬದುಕಿದು. ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು. ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಆದ್ರೆ ನೋಡುವ ಕಣ್ಣು ಬೇಕಷ್ಟೇ. ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ. ಕೊಪ್ಪಳಕ್ಕೆ ಬರುವಾಗ ಎಲ್ಲ ಚಲೋನೇ ಇರ್ತೈತಿ. ಏನು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ, ಒಂದಿಷ್ಟು ಹೂವನೂ ಇರ್ತಾವೆ. ಎರಡೂ ಕಾಣ್ತಾವೆ ಕಣ್ಣಿಗೆ. ಹೊಲಸು ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ, ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು, ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು. ಅದು ಜೀವನ. ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ. ಹೇಗೆ ಬದುಕಬೇಕು ಮನುಷ್ಯ? ವ್ಯಸೇಮ ದೇವ ಹಿತಂ ಯದಾಯು. ಒಬ್ಬ ಋಷಿ ಹೇಳ್ತಾನೆ, ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ, ವ್ಯಸೇಮ ದೇವ ಹಿತಂ ಯದಾಯು. ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ, ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು. ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ. ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ. ನೀವು ನೋಡಿ, ಒಂದು ನವಿಲಿರ್ತದೆ. ನವಿಲು ಹೆಂಗೆ ಬದುಕ್ತೈತೆ ನೋಡಿ. ನವಿಲ ಮೇಘಗಳ ಗರ್ಜನೆ ಆದರೆ ಸಾಕು ಕುಣಿತೈತಿ. ನೀವೆಲ್ಲ ಕೇಳಿರಿಲ್ಲ? ನವಿಲು ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ, ಯಾವಾಗ ಮೇಘಗಳ ಗರ್ಜನೆ ಆಗ್ತದೋ ಅವಾಗ ನವಿಲು ಕುಣಿತಿರ್ತೈತಿ. ಇನ್ನೂ ಮಳೆನೇ ಆಗಿಲ್ಲ, ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ಕುಣಿತಿರ್ತೈತಿ. ಕೋಗಿಲೆ ಹಾಡ್ತೈತಿ. ಕೋಗಿಲೆ ಯಾವಾಗ ಹಾಡ್ತೈತಿ? ಬರೇ ಮಾವಿನ ಗಿಡದೊಳಗೆ ಚಿಗುರು ಬಂದರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗುರು ಬಂದರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಇವ ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ. ಆ ಗಿಡ ಕೇಳ್ತ ಮನುಷ್ಯಾಗಲ್ಲೋ. ಆ ನವಿಲೈತಿ, ನವಿಲಿಗೆ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನೃತ್ಯ ಮಾಡಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ, ಬರೇ ನನ್ನ ಹೃದಯದೊಳಗೆ ಒಂದಿಷ್ಟು ಚಿಗುರು ಬಂದೈತಿ. ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಾಕತ್ತೈತಿ. ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿ ನೀ ಯಾಕೆ ಅಳಾಕತ್ತಿ ಅಂದ. ಗಿಡ ಕೇಳ್ತು. ಇವ ಅಂದ, ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದಂತ ಇವ ಅಂತ. ಬದುಕುವ ರೀತಿ ಆಗಿದೆ ನೋಡಿ. ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ, ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂಥ ಒಬ್ಬ ಶ್ರೀಮಂತನ ಮನೆ ಇತ್ತು.
ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟೆಗೋಡೆ ಇತ್ತು. ಅವ ಭಾಳ ದೊಡ್ಡ ಶ್ರೀಮಂತ. ಮನೆಯ ತಿಜೋರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು. ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ. ಭಾಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ. ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ. ಅವ ಹೆಂಗೆ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು, ದುಡ್ಡು ಬಂಗಾರ ತೊಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ. ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರ ಮನ್ಯಾಗ ಒಬ್ಬ ಸೇವಕ ಇದ್ನಲ್ಲ, ಇವ ಕಳ್ಳ ಅವನು ದೋಸ್ತಿ ಮಾಡ್ಕೊಂಡಂತಾನ, ನೋಡು ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನ ಹೇಳು. ಬರೀ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಾನ, ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟು. ನನ್ನ ಸ್ನೇಹ ಮಾಡು, ನಿನಗೊಂದು ದಿವ್ಸಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀನಿ 10 ನಿಮಿಷಕ್ಕೆ ಅಂದೇವ. ಯಾರು? ಕಳ್ಳ. ಅವ ಸೇವಕಂದ ಏನು ಮಾಡ್ಬೇಕು ನಾನು? ನೀ ಏನೂ ಮಾಡೋದು ಬೇಡ. ನಿಮ್ಮ ಈ ಶ್ರೀಮಂತನ ಮನೆ ಇದೆಯಲ್ಲ, ದೊಡ್ಡ ಕೋಟೆ ಇದೆ, ಈ ಹಿತ್ತಲು ಬಾಕ್ಲು ಐತಲ್ಲ, ಅದಕ್ಕೆ ಹಿತ್ತಲು ಬಾಗಿಲಿಗೆ ಕೀಲಿ ಹಾಕೋದಿಲ್ಲ, ಬರೀ ಅಗಳಿ ಹಾಕಿರ್ತಾರೆ, ಹೌದಲ್ಲ? ಇವ ಕಳ್ಳ ಹೇಳ್ದವನಿಗೆ, ಹಿತ್ತಲು ಬಾಗಿಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ, ಅದನ್ನೊಂದು ಸ್ವಲ್ಪ ಸರಿಸಿಬಿಡು, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಅವ ಸೇವಕ ಆಳ ಮಗ ಅಂದ, ಇಷ್ಟ ಕೆಲಸಕ್ಕೆ 2 ಲಕ್ಷ ರೂಪಾಯಿ? ಎಷ್ಟು ವರ್ಷ ದುಡ್ದೀನಿ, ಇನ್ನೂ ನನಗೇನು ಕೊಟ್ಟಿಲ್ಲ, ಬರೀ 2,000 ರೂಪಾಯಿ ಕೊಟ್ಟಾನ, ಬರೀ ಅಗಳಿ ಸರಿಸಿದ್ರೆ 2 ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ. ಕಳ್ಳ 2 ಲಕ್ಷ ಕೊಟ್ಟಿವನಿಗೆ. ಇವ ಆಳ ಮನುಷ್ಯ ರಾತ್ರಿ 12ಕ್ಕೆ ಅಗಳಿ ಸರಿಸಿ ಒಳಗೆ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ. ಅಲ್ಲೊಂದು ನಾಯಿ ಕುಂತಿತ್ತು, ಅದು ಗುರ್ರಂತದು. ಇವ ಏನು ಮಾಡ್ದ, ಹಿಂಗೊಂದು ಬಿಸ್ಕಿಟ್ ಹೋಗೋದು ಅದಕ್ಕೆ, ಅದು ನಾಯಿ ಮತ್ತೆ ಗುರ್ರಂತದು. ಇವ ಅಂದು, ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿನಿ ಮತ್ತೆ ಯಾಕೆ ಗುರ್ರಂತಿ ನೀನು? ಅವಾಗ ನಾಯಿ ಅಂತೂ, ಹಿಂಗೆ ಲಂಚ ತೊಗೊಂಡು ಸುಮ್ಮನೆ ಇರಾಕ ನಮ್ಮನೇನು ಮನುಷ್ಯರು ಮಾಡಿ